ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ಕೊನೆಗೂ ಕರ್ನಾಟಕ ರಾಜ್ಯದ ಸಿಎಂ ಸಿದ್ದರಾಮಯ್ಯನವರು ರೈತರಿಗೆ ಬೆಳೆ ಪರಿಹಾರ ಹಣವನ್ನು ರಿಲೀಸ್ ಮಾಡ್ತಾನಂತೇಳಿ ಭರವಸೆ ಕೊಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ರೈತರ ಖಾತೆಗಳಿಗೆ ಈ ಒಂದು ಅಮೌಂಟ್ ಅವರ ಒಂದು ಖಾತೆಗೆ ಸೇರತ್ತೆ. ನಿಮ್ಮ ಒಂದು ಬೆಳೆ ಎಷ್ಟು ಹಾನಿ ಆಗಿದೆ ಆ ಒಂದು ಸರ್ವೆಯನ್ನ ಮಾಡಿಕೊಂಡು ಕೆಲವೇ ದಿನಗಳಲ್ಲಿ ನಿಮ್ಮ ಒಂದು ಖಾತೆಗಳಿಗೆ ಒಂದು ಎಕರೆಗೆ ಎಷ್ಟು ಶೆಟ್ ಬೀಳತ್ತೆ ಎಲ್ಲ ಒಂದು ಲೆಕ್ಕಾಚಾರ ಮಾಡಿಕೊಂಡು ರಿಲೀಸ್ ಮಾಡ್ತಾನಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಭರವಸೆ ಕೊಟ್ಟಿದ್ದಾರೆ. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ಅದರಲ್ಲಿ ಇನ್ನೊಂದು ಮಾತನ್ನ ತಿಳಿಸ್ಕೊಟ್ರು. ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯಾಗಿ ಹಣದ ಕೊರತೆ ಇಲ್ವೇ ಇಲ್ಲ. ಆದ ಕಾರಣ ರೈತರಿಗೆ ಅವರೊಂದು ಖಾತೆಗಳಿಗೆ ಹಣ ರಿಲೀಸ್ ಮಾಡ್ತೀವಿ ಅಂತೇಳಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಇದೊಂದು ಖುಷಿಯ ವಿಚಾರ. ಅದ್ರ ಜೊತೆಯಲ್ಲಿ ಇನ್ನೊಂದು ಹೊಸ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ ರೈತರಿಗೆ. ಅದೇನು ಅಂತ ಒಂದೊಂದು ತಿಳಿಸ್ಕೊಡ್ತಾನೆ. ಮತ್ತು ಕರ್ನಾಟಕ ರಾಜ್ಯದಲ್ಲಿ ವಾಸ ಮಾಡುವಂತ ಜನರಿಗೆ ಜವಳಿ ಇಲಾಖೆಯಿಂದ ಅವರೊಂದು ಉದ್ಯೋಗ ಹೆಚ್ಚಿಸಿಕೊಳ್ಳೋದಕ್ಕಾಗಿ ನೀವೇನ್ ಕೆಲಸ ಮಾಡ್ತಾ ಇರ್ತೀರಲ್ಲ, ನಿಮ್ಮೊಂದು ಉದ್ಯೋಗ ಹೆಚ್ಚಿಸಿಕೊಳ್ಳೋದಾಗಿ 5 ವರ್ಷವನ್ನು ಹಣವನ್ನು ಕೊಡ್ತಿದ್ದಾರೆ ಈ ಒಂದು ಯೋಜನೆಯಲ್ಲಿ. ಈ ಒಂದು ಯೋಜನೆಗೆ ಹೇಗೆ ಅರ್ಜಿ ಸಲ್ಲಿಸಬೇಕು, ಆ ಒಂದು ಹಣವನ್ನು ಹೇಗೆ ಪಡ್ಕೋಬೇಕು ಒಂದೊಂದು ತಿಳಿಸ್ಕೊಡ್ತಾನೆ. ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊಡ್ತಾನೆ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿರತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ ನಂತರ ಆದಷ್ಟು ಫೇಸ್ಬುಕ್ ಪೇಜಿಗೆ ಜಾಯ್ನ್ ಆಗಿ, ಪ್ರತಿನಿತ್ಯವಾಗಿ ಮಾಹಿತಿ ಬರ್ತಾ ಇರತ್ತೆ. ಜಾಯ್ನ್ ಆಗಿ ಬನ್ನಿ ಸ್ನೇಹಿತರೆ, ಒಂದೊಂದು ತಿಳಿಸ್ಕೊಡ್ತೇನೆ. ಮೊದಲಿಗೆ ರೈತರಿಗೆ ಮಾಹಿತಿನ ತಿಳಿಸ್ಕೊಡ್ತೇನೆ. ಅದ ನಂತರ ಜವಳಿ ಇಲಾಖೆ ಬಗ್ಗೆ ಒಂದೊಂದು ತಿಳಿಸ್ಕೊಡ್ತಾನೆ. ನೋಡಿ, ಧಾರವಾಡದಲ್ಲಿ ಎಲ್ಲ ಮಾಹಿತಿನ ತಿಳಿಸ್ಕೊಟ್ರು ಸಿಎಂ ಸಿದ್ದರಾಮಯ್ಯನವರು. ಎಲ್ಲ ಒಂದು ರೈತರ ಖಾತೆಗೆ ಈಗ ಮನೆ ನೋಡಿದ್ರಲ್ಲ, ಮಳೆಯಿಂದಾಗಿ ಈ ಕೂಡ ಮಳೆ ಬೀಳ್ತಾನೆ ಇದೆ. ಅಂತದ್ರಲ್ಲಿ ರೈತರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಈ ಎಲ್ಲ ಕಷ್ಟ ನೋಡ್ಕೊಂಡು ಸರ್ಕಾರಕ್ಕೆ ಈ ಎಲ್ಲ ಮಾಹಿತಿನ ತಲುಪಿಸಿದಾಗ ಅವರು ಬೆಳೆ ಹಾನಿ ಇದೆಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಅಮೌಂಟ್ ಅನ್ನ ರಿಲೀಸ್ ಮಾಡ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ದುಡ್ಡಿನ ಕೊರತೆ ಯಾವುದೇ ರೀತಿಯಾಗಿಲ್ಲ, ದುಡ್ಡಿದೆ, ಅದ್ರ ರಿಲೀಸ್ ಮಾಡ್ತು ಅಂತ ಹೇಳಿದ್ರು. ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಭಾರತದಲ್ಲಿ ನಂಬರ್ 1 ದೇಶ ಅಂತೇಳಿ ಜನಸಂಖ್ಯೆ ಇರುವಂತ ದೇಶ ನಮ್ಮ ಒಂದು ಭಾರತ ಆಗಿದೆ. ಭಾರತದಲ್ಲಿ ಆಹಾರ ಕೊಡುವನು ರೈತ, ಅವರಿಗೆ ಹಣವನ್ನು ರಿಲೀಸ್ ಮಾಡ್ಲಿಲ್ಲ ಅಂದ್ರೆ ಹೆಂಗೆ ಅಂತೇಳಿ ಒಂದು ಮಾತನ್ನ ತಿಳಿಸ್ಕೊಟ್ರು. ನೋಡಿ, ಇನ್ನು ಕೆಲವೇ ದಿನ ವೇಟ್ ಮಾಡಿ ಎಲ್ಲ ಒಂದು ರೈತರಿಗೆ ಬರತ್ತೆ. ಇದೊಂದು ಖುಷಿಯ ವಿಚಾರ. ಕರ್ನಾಟಕದಲ್ಲಿ ಹಣದ ಕೊರತೆ ಇಲ್ಲಂತೆ, ಹಣ ಇದೆ ಅಂತೆ, ಈಗ ಕೆಲವೇ ದಿನಗಳಲ್ಲಿ ಬರತ್ತೆ. ಇದೊಂದು ಗುಡ್ ನ್ಯೂಸ್. ಇನ್ನು ಎರಡನೇದಾಗಿ, ಕರ್ನಾಟಕ ರಾಜ್ಯದಲ್ಲಿ ಜವಳಿ ಇಲಾಖೆಯಿಂದ ನೇಕಾರರಿಗೆ ಅದ ನಂತರ ಆರ್ಥಿಕವಾಗಿ ಬೆಂಬಲ ಕೊಡೋದಕ್ಕೆ ಕೈಮಗ್ಗು ಮತ್ತು ನೇಕಾರ ಜವಳಿ ಇಲಾಖೆ ಕರ್ನಾಟಕ ನೇಕಾರರಿಗೆ ಆರ್ಥಿಕವಾಗಿ ಬೆಂಬಲ ಒದಗಿಸುವ ಸಲುವಾಗಿ ನೇಕಾರರ ಸನ್ಮಾನ್ ಯೋಜನೆ ಅಂತೇಳಿ ಜಾರಿ ಮಾಡಿದೆ. ಈ ಒಂದು ಜಾರಿ ಮಾಡೋದ್ರಿಂದ ಇದರಲ್ಲಿ ನಿಮಗೆ 5,000 ರೂಪಾಯಿ ಸಿಗತ್ತೆ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಯಾರ್ಯಾರು ಹಿಂದೆ ಉಳಿದಿದ್ರಲ್ಲ ಅವರನ್ನ ಮುಂದೂಡಿಸೋದಕ್ಕೆ 5,000 ರೂಪಾಯಿ ಕೊಡ್ತಿದ್ದಾರೆ. ಆ ಒಂದು 5,000 ರೂಪಾಯಿ ಹೇಗೆ ಪಡ್ಕೋಬೇಕು ಅದನ್ನೇ ತಿಳಿಸ್ಕೊಡ್ತಾನೆ. ಮೊದಲಿಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ. ನೇಕಾರರ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಆರ್ಥಿಕ ನೇರವಾಗಿ ಪಡೆಯಲು ಅರ್ಹ ನೇಕಾರರ ತಮ್ಮ ಅರ್ಜಿಯನ್ನ ನಿಗದಿತ ನಮೂನೆಯನ್ನ ಅರ್ಜಿ ಸಲ್ಲಿಸಬೇಕು. ಅಂದ್ರೆ ಸೆಪ್ಟೆಂಬರ್ 25 ಕೊನೆಯ ದಿನಾಂಕ ಆಗಿರತ್ತೆ ಅರ್ಜಿ ಸಲ್ಲಿಸೋದಕ್ಕೆ. ಅಷ್ಟರೊಳಗಾಗಿ ನಿಮ್ಮ ಒಂದು ಕೈಮಗ್ಗು ಮತ್ತು ಜವಳಿ ಇಲಾಖೆ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಸಲ್ಲಿಸಬೇಕಾಗತ್ತೆ. ಅರ್ಜಿಗಳು ಸೆಪ್ಟೆಂಬರ್ 25 ಕೊನೆಯ ದಿನಾಂಕ ಆಗಿರ್ತಾರೆ. ಅಷ್ಟರೊಳಗಾಗಿ ಅಪ್ಲಿಕೇಶನ್ ಹಾಕಿ. ಇಲ್ಲಿ ಆಧಾರ್ ಕಾರ್ಡ್ ಬೇಕಾಗತ್ತೆ, ರೇಷನ್ ಕಾರ್ಡು, ನೇಕಾರ ಸಮ್ಮಾನ್ ID ಬೇಕಾಗತ್ತೆ ಮತ್ತು ಪೆಹಚಾರ್ ಕಾರ್ಡ್ ಬೇಕಾಗತ್ತೆ. ಆಧಾರ್ ಲಿಂಕ್ ಮಾಡಿದಂಥ ಪಾಸ್ಬುಕ್ ಫೋಟೋ ಬೇಕಾಗತ್ತೆ. ಅದ ನಂತರ ಕೈಮಗ್ಗು ಮತ್ತು ವಿದ್ಯುತ್ ಮಗ್ಗದ ಫೋಟೋ ಬೇಕಾಗತ್ತೆ. ಕೂಲಿ ನೇಕಾರರ ಮಜೂರಿ ಪಾವತಿ ರಸೀದಿ ಬೇಕಾಗತ್ತೆ. ಈ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಂಡು ನಿಮ್ಮ ಹತ್ತಿರ ಇರುವಂತ ಕೈಮಗ್ಗ ಮತ್ತು ಜವಳಿ ಇಲಾಖೆ ಸಹಾಯಕ ನಿರ್ದೇಶಕರ ಕಚೇರಿಗೆ ಭೇಟಿ ಕೊಟ್ಟು ಸೆಪ್ಟೆಂಬರ್ 25ನೇ ತಾರೀಕೊಳಗಾಗಿ ಅಪ್ಲಿಕೇಶನ್ ಹಾಕಿ. ಇದೇ ತಿಂಗಳು ಅಪ್ಲಿಕೇಶನ್ ಹಾಕಿ ನಿಮ್ಮ ಒಂದು ನಗರ ವೈಸ್ ನಿಮಗೆ ಹಣವನ್ನು ಕೊಡ್ತಾರೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅಪ್ಲಿಕೇಶನ್ ಹಾಕುವಂತ ಪ್ರೊಸೆಸಿಂಗ್ ಗೊತ್ತಾಯ್ತು, ಹೆಂಗೆ ಬರತ್ತೆ ಎಲ್ಲ ಗೊತ್ತಾಯ್ತು. ಇನ್ನು ಯಾರು ಅರ್ಜಿ ಸಲ್ಲಿಸಬೇಕಂದ್ರೆ, ಈ ಒಂದು ಯೋಜನೆ ಸೌಲಭ್ಯ ಯಾರು ಪಡಿಬೇಕಂದ್ರೆ ಕೈಮಗ್ಗು ಮತ್ತು ವಿದ್ಯುತ್ ಮಗ್ಗ ನೇಕಾರರು, ಜವಳಿ ಉದ್ಯಮಕ್ಕೆ ಸಂಬಂಧಿಸಿದ ಚಟುವಟಿಕೆಯಲ್ಲಿ ತೊಡಗಿರುವಂತಹ ಕಾರ್ಮಿಕರು, ಅದ ನಂತರ ನೇಕಾರ ಸಹಕಾರಿ ಸಂಘಗಳ ಸದಸ್ಯರು ಪಡೆಯಬಹುದಾಗಿರತ್ತೆ. ಈ ಎಲ್ಲ ಯೋಜನೆಗೆ ಅರ್ಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕೊಂಡು ಈ ಎಲ್ಲ ಸೌಲಭ್ಯ ಪಡ್ಕೋಬಹುದು. ಇಲ್ಲಿ ಆಯ್ಕೆದಂತ ಅಭ್ಯರ್ಥಿಗಳಿಗೆ ನಿಮಗೆ ನೇರವಾಗಿ ಹಣ ನಿಮ್ಮ ಒಂದು ಖಾತೆಗೆ ಬರತ್ತೆ. ಇನ್ನು ಈ ಒಂದು ಅರ್ಜಿ ಇರ್ತಾವಲ್ಲ, ಅರ್ಜಿ ಸಲ್ಲಿಸ್ತಾರಲ್ಲ, ನಿರ್ದೇಶಕರ ಕಚೇರಿ ಕೈಮಗ್ಗು ಮತ್ತು ಜವಳಿ ಇಲಾಖೆ, BM ರಸ್ತೆ, HDCC ಬ್ಯಾಂಕ್ ಹತ್ತಿರ, ಡೈರಿ ಸರ್ಕಲ್, ಹಾಸನ್ ಇದರ ವಿಳಾಸ ಆಗಿದೆ. ಇಲ್ಲಿ ನೀವು ಅರ್ಜಿ ಸಲ್ಲಿಸಬಹುದು. ಇನ್ನೊಂದ್ಸಲಿ ಅರ್ಜಿ ಸಲ್ಲಿಸುವಂತ ವಿಳಾಸ ನೋಡಿ, ಸಹಾಯಕ ನಿರ್ದೇಶಕರ ಕಚೇರಿ ಕೈಮಗ್ಗು ಮತ್ತು ಜವಳಿ ಇಲಾಖೆ, BM ರಸ್ತೆ, HDCC ಬ್ಯಾಂಕ್ ಹತ್ತಿರ, ಡೈರಿ ಸರ್ಕಲ್, ಹಾಸನ್. ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಎಲ್ಲೊಂದು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಅಪ್ಲಿಕೇಶನ್ ಹಾಕಿ ಅಥವಾ ನಿಮ್ಮೊಂದು ಹತ್ತಿರ ಇರುವಂಥ ಜವಳಿ ಇಲಾಖೆ ಭೇಟಿ ಕೊಟ್ಟು
ಇನ್ನಷ್ಟು ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು. ಇದು ಕರ್ನಾಟಕ ರಾಜ್ಯ ಸರ್ಕಾರದಿಂದಾನೆ ಈ ಒಂದು ಯೋಜನೆ ರಿಲೀಸ್ ಮಾಡಿದ್ದಾರೆ. ಎಲ್ಲರಿಗೆ ಅನುಕೂಲ ಆಗತ್ತೆ. ಯಾರಿಗೆ ಉದ್ಯೋಗದಿಂದ ಹಿಂದುಳಿದಿದ್ರಲ್ಲ ಅವರಿಗೆ ಮುಂದಕ್ಕೆ ತಳ್ಳೋದಕ್ಕೆ ಈ ಎಲ್ಲ ಯೋಜನೆಗಳು ಅನುಕೂಲಗಳು ಪಡಿತಾ ಇರ್ತಾರೆ. ವಾರ್ಷಿಕವಾಗಿ ಸಿಗತ್ತೆ. ಇದು 5,000 ರೂಪಾಯಿ ಅಷ್ಟೇ ಕೊಡ್ತಾರೆ ನಿಮ್ಮ ಅನುಕೂಲಕ್ಕಾಗಿ ಸಹಾಯಧನ ಅಂತೇಳಿ. ಆ ಒಂದು ಹಣವನ್ನ ಪಡೆದುಕೊಳ್ಳಿ.